ನನ್ನ ಮಗಳು ರಾಣಿ ಅವಳಾಗಿ ಅವಳು ಒಪ್ಪಿ ಮದ್ವೆ ಆದ್ರೂ ಒಳ್ಳೆ ಹುಡುಗನೇ ಮದ್ವೆ ಆದ್ಲು ಬಿಡು. ಅವ್ನಿಗೆ ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ. ಚೆನ್ನಾಗಿ ದುಡ್ದು ನೋಡು ಅವ್ರ ಅಪ್ಪ ಕಳೆದಿದ್ರು ಆಸ್ತಿನ ತಿರ್ಗಾ ಹೆಂಗೆ ಇಷ್ಟು ಬೇಗ ಸಂಪಾದನೆ ಮಾಡ್ಬಿಟ್ಟ. ನಾನ್ ಕರ್ಕೊಂಬಂದಾಗ ಬಿಡಿಸ್ಕೊಂಬ್ಲಿಲ್ಲ, ನನ್ನ ಗಂಡನು ನಮ್ಮ ಅತ್ತೆ ಕರ್ಕೊಂಬಂದಾಗ ಬಿಡಿಸ್ಕೊಂಡವ್ರು. ಹೆಂಗೋ ಬಿಡೋತ್ಲಾಗಿ ನನ್ನ ಮಗಳು ಸುಖವಾಗಿರ್ತಾಳೆ ಅಷ್ಟೇ ಬೇಕು ನನಗೆ. ಇನ್ಮೇಲಾದ್ರೂ ನನ್ನ ಮಗಳು ಮಹಾರಾಣಿ ತರ ಇರ್ತಾಳಲ್ಲ ಈ ಮನೆಗೆ ಅಷ್ಟೇ ಸಾಕು. ಹೆಂಗಿದಾಳೆ ನನ್ನ ಮಗಳು ಇಲ್ಲಿ ಅಂತೇಳಿ ನೋಡ್ಕೊಂಡು ಹೋಗಕ್ ಬಂದಿದ್ದೀನಿ. ನಾನು ನಮ್ಮ ಅಣ್ಣನ ಮಗ ರಾಜನ್ ಕೊಟ್ಟು ಮದುವೆ ಮಾಡ್ಬೇಕು, ನನ್ನ ಮಗಳು ಸುಖವಾಗಿರ್ತಾಳೆ ನಮ್ಮ ಅಣ್ಣನ ಮನೆಯಾಗೆ ಅಂತ ಹೇಳಿ ಆಸೆ ಪಟ್ಟಿದ್ದೆ. ಅವಳನ್ನ ತಿರ್ಬೋಕಿ ಹಿಂದೋಗಿ ಅವಳು ಕಟ್ಕೊಂಬಂದ. ಅವಳು ನಮ್ಮ ಅಣ್ಣನ ಮನೆಗೆ ಇವಾಗ ಮಹಾರಾಣಿ ತರ ಮೆರಿತಾ ಇದ್ದಾಳೆ. ಅವಳು ನೋಡ್ದಂಗೆಲ್ಲ ನನಗೆ ಹೊಟ್ಟೆ ಉರಿಯೋದು. ನನ್ನ ಮಗಳು ಜಾಗನ ಕಿತ್ಕೊಂಡ್ಬಿಟ್ಲಲ್ಲ ಇವಳು ಅಂತ ಹೇಳಿ. ಹೆಂಗ್ ಅದ್ಲಾಗೆ ಅವ್ರಿಗಿನ್ನ ಶ್ರೀಮಂತರೇ ಸಿಕ್ಕೇವ್ರಿ ನನ್ನ ಮಗಳಿಗೆ. ಒಳಗಿರ್ಬೇಕೇನು ಕರಿಯನ ಇರು. ರಾಣಿ ಮಹಾರಾಣಿ ಐದ್ಯೇನಮ್ಮ ಮಗಳೇ, ನಿಮ್ಮ ಅಮ್ಮಯ್ಯ ನಾನ್ ಬಂದಿದ್ದೀನಿ ಕಣೆ ಬಾರೆ. ಅಯ್ಯೋ ಯಾಕೋ ಮಾತಾಡ್ತಾ ಇಲ್ವಲ್ಲ. ಅಯ್ಯೋ ಇಷ್ಟು ದೊಡ್ಡ ಮನೆಗೆ ಎಲ್ಲಿ ಮಲ್ಕೊಂಡಿದ್ದಾಳೋ ಏನೋ ನನ್ನ ಮಗಳು. ಆರಾಮಾಗಿ ಊಟ ಮಾಡಿ ಸುಖವಾಗಿ ಹಾಸಿಗೆ ಮೇಲೆ ಮಲ್ಕೊಂಡಿರ್ಬೇಕೇನೋ, ಅದಕ್ಕೆ ನಿದ್ದೆ ಎತ್ತೇವಳೆ. ನಾನೇ ಒಳಕ್ ಹೋಗ್ತೀನಿ. ರಾಣಿ ಅಮ್ಮಣಿ ರಾಣಿ, ಇವಳ್ಯಾಕೆ ಬಂದ್ಲಪ್ಪ ಇವಳು? ಇಲ್ಲೇ ಕೆಟ್ಟ ಬುದ್ಧಿನೆಲ್ಲ ಹೇಳ್ಕೊಡಕ್ ಬಂದಿರ್ಬೇಕು ಮಗಳಿಗೆ. ನಮಸ್ಕಾರ ನೆಂಟ್ರಿಗೆ, ಚೆನ್ನಾಗಿದ್ದೀರಾ? ಎಲ್ಲಿ ನನ್ನ ಮಗಳು ಕಾಣ್ತಾ ಇಲ್ಲ. ನಮಸ್ಕಾರ ನಮಸ್ಕಾರ. ಏನಮ್ಮ ಜಯಮ್ಮ, ನೀನ್ ಚೆನ್ನಾಗಿದ್ಯಾ? ನಿನ್ ಗಂಡ ನಿಮ್ಮ ಅತ್ತೆ ನಿನ್ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರ? ಏನ್ ಸಮಾಚಾರ ಇದ್ಕಿದ್ದಂಗೆ ಹಿಂಗ್ ಬಂದ್ಬಿಟ್ಟಿದ್ಯಾ? ಅಯ್ಯೋ ಮಗಳ ಮನೆಗೆ ತಾಯಿ ಬರ್ಬಾರ್ದೇನಕ್ಕ, ಮಗಳನ್ನ ಗಂಡನ ಮನೆಗೆ ಕಳ್ಸಿದೀನಲ್ಲ, ಅದಕ್ಕೆ ಇಲ್ಲಿ ಎಷ್ಟು ಸುಖವಾಗಿದ್ದಾಳೆ ಅಂತೇಳಿ ಕಣ್ ತುಂಬಾ ನೋಡಿ ಸಂತೋಷ ಪಡೋಣ ಅಂತ ಹೇಳಿ ಬಂದೆ. ಎಲ್ಲಿ ನನ್ನ ಮಗಳು ರಾಣಿ? ಒಳಗಡೆ ಮಲ್ಕೊಂಡಿರ್ಬೇಕೇನಪ್ಪ ಅಲ್ವೇ? ಕರಿಯಕ್ಕ ಜಲ್ದು ನಿಮ್ಮ ಅಮ್ಮ ಬಂದೈತಿ ಅಂತಂದ್ರೆ ಓಡೋಡ್ ಬರ್ತಾಳೆ ಅವಳು. ಅಷ್ಟಿಷ್ಟ ನಾನು ಅಂದ್ರೆ ಅವಳಿಗೆ. ಕರಿಯಕ್ಕೆ ಮನೆಗಿದ್ರೆ ತಾನೇ ನಿನ್ ಮಗಳು? ನನ್ನ ಮಗಳು ಮನೆಗಿಲ್ವಾ? ಮತ್ತೆಲ್ಗೆ ಹೋಗಿವಳೆ ಮನೆಗಿಲ್ದಲೇನೆ? ಇದೇ ನಿಂಗೆ ಹೇಳ್ತಾ ಇದ್ದೀರಾ? ಅಲ್ಲ ಕಣಮ್ಮ, ದುಡಿಯೋ ವಯಸ್ಸಿನಾಗೆ ಮನೆ ಕುಕ್ಕಂಡ್ರೆ ಆಗುತ್ತಾ? ಹೋಗಿ ಕೆಲಸ ಮಾಡ್ಬೇಕು. ಹೋಗ್ಯವಳೆ ನನ್ನ ಮಗನ ಜೊತೆಗೆ ಅಡಕೆಕಾಯಿ ಸುಲಿಬೇಕು, ಅಡಕೆಕಾಯಿ ಬೇಸಿದ್ದೆಲ್ಲ ನಾವು ಒಣಗಿಸಿ ಚೀಲಕ್ ತುಂಬಬೇಕು ಅಂತ ಹೇಳಿ ನನ್ನ ಮಗ ಕರ್ಕೊಂಡು ಹೋಗಿವೆ. ಇನ್ನೇನು ಇಷ್ಟ, ಇನ್ನ ಸ್ವಲ್ಪತ್ತಿಗೆ ಬೊತ್ತಾಳೆ ಮಾತಾಡ್ಸಿವೆ ಅಂತೆ ಕುಕ್ಕಂಡಿರು. ಅಡಕೆಕಾಯಿ ಸುಲಿಯಕ್ ಹೋಗ್ಯವಳೆ ನನ್ನ ಮಗಳು. ಅಯ್ಯೋ ರಾಮ, ನಾನು ಕೈಗೊಬ್ಬರ ಆಳು ಕಾಲ್ಗೊಬ್ಬರ ಆಳು ಇರ್ತಾರೆ ಇಷ್ಟೊತ್ತಿಗೆ ಆಳುಗಳು ನಿಕ್ಕೊಂಡಿರ್ತಾನೆ ನನ್ನ ಅಳಿಯ. ನನ್ನ ಮಗಳಿಗೆ ಯಾವ ಕಷ್ಟ ಬರ್ದಂಗೆ ನೋಡ್ಕೊಂಡಿರ್ತಾನೆ. ನನ್ನ ಮಗಳು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಮನೆ ಕಂಡಿರ್ತಾಳೆ ಏನೋ ಸುಖವಾಗಿ ಅಂತ ನಾನು ತಿಳ್ಕೊಂಡಿದ್ರೆ ಅಡಕೆಕಾಯಿ ಸುಲಿಯಕ್ಕೆ ಕರ್ಕೊಂಡೋಗ್ಯವನ. ಅಯ್ಯೋ ದೇವ್ರೇ, ನನ್ನ ಮಗಳಿಗೆ ಎಂಥ ಕಷ್ಟ ಕೊಡ್ತಾ ಇದ್ದಾರೆ ಈ ಮನೆಯವರು. ನಾನು ಸುಖವಾಗಿರ್ತಾಳೆ ಈ ಮನೆಗೆ ಮಹಾರಾಣಿ ಇದ್ದಂಗಿರ್ತಾಳೆ ಅಂತ ನಾನು ಏನೇನೋ ಆಸೆ ಪಟ್ಕೊಂಡು ಬಂದೆ. ಇಲ್ಲಿ ನೋಡಿರಿ ನನ್ನ ಆಸೆ ಎಲ್ಲ ನಾನು ನಿರಾಸೆ ಆಗೋತಲ್ಲಪ್ಪ. ನನ್ನ ಮಗಳನ್ನ ಅಡಕೆಕಾಯಿ ಸುಲಿಯಕ್ಕೆ ಕರ್ಕೊಂಡೋಗ್ಯವನಂತೆ. ಅಯ್ಯೋ ದೇವ್ರೇ. ಏನೇ ಜಯಮ್ಮ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಅಲ್ಲ ನಮ್ಮನೆ ಕೆಲಸನ ನಾವು ಮಾಡ್ದೆ ಇನ್ನೇನ್ ಬೇರೆ ಬಂದ್ ಮಾಡ್ತಾರೇನಿ? ಏನ್ ಹಂಗೆ ಯೋಚನೆ ಮಾಡ್ತಾ ಇದ್ಯಾ? ಯಾಕೆ ನಿನ್ ಮಗಳು ಈ ಮನೆ ಸೊಸೆ ತಾನೆ, ಸೊಸೆ ಆದ್ಮೇಲೆ ಎಲ್ಲ ಕೆಲಸನೂ ಮಾಡ್ಬೇಕು. ನನ್ನ ಮಗ ನನ್ನ ಮಗಳನು ಕಷ್ಟಪಟ್ಟು ದುಡ್ದಿಕ್ಕೆ ಮತ್ತೀಗ ನನ್ನ ಗಂಡ ಕಳ್ಕೊಂಡಿದ್ದ ಆಸ್ತಿನ ಮತ್ತೆ ಸಂಪಾದಿಸಕ್ ಆಗಿರೋದು. ಈಗ ಕುಕ್ಕಂಡ್ ತಿಂದ್ರೆ ಏನು ಅದನ್ನು ಸಾಲಲ್ಲ, ಅದನ್ನು ಮಾರ್ಕೊಂಡ್ ತಿನ್ಬೇಕಾಗುತ್ತೆ. ಮಗಳನ್ನ ಕೆಲಸ ಕರ್ಕೊಂಡು ಹೋಗ್ಯಾರ ಅಂತ ಯೋಚನೆ ಮಾಡ್ತಾ ಇದ್ಯಾ? ಮಾಡ್ಬೇಕು ಮತ್ತೀಗ. ಅದೇನೋ ಹೇಳ್ತಾರಲ್ಲ ಗಾದೆನ, ಕುಕ್ಕಂಡ್ ತಿನ್ನೋರ್ಗೆ ಕುಡಿಕೆ ಒಂದಿದ್ರು ಸಾಲಲ್ಲ ಅಂತಾರ, ಹಂಗಾಗುತ್ತೆ ಕುಕ್ಕಂಡಿದ್ರೆ. ಸುಖವಾಗಿರೋ ಟೈಮ್ನಾಗೆ ಸುಖವಾಗಿರ್ಬೇಕು. ಏನ್ ಕಮ್ಮಿ ಆಗೈತಿ ಹೇಳು ನಿಮ್ಗೂ ನಿಮ್ಮ ಮಗುಗುನು? ಹೆಂಡ್ತಿನ ಕೆಲ್ಸ ಕರ್ಕೊಂಡು ಹೋಗ್ಯವನಲ್ಲ, ಆಳುಗಳು ಇದಾರೆ, ಕೂಲಿ ಆಳುಗಳನ್ನ ಕರ್ಕೊಂಡು ಹೋದ್ರ ಆತು, ಯಾರಾದ್ರೂ ಬರ್ತಾರೆ. 10 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತಂದ್ರೆ ಬರ್ತಾರೆ ಹೆಣ್ಣು ಆಳುಗಳು. ನನ್ನ ಮಗಳನ್ನ ಯಾಕೆ ಕರ್ಕೊಂಡು ಹೋಗ್ಬೇಕು ಬಿಸ್ಲಾಗಿ? ಅವಳಿಗೆ ಬೇರೆ ಅಡಕೆಕಾಯಿ ಸುಲಿಯೋದು, ಅಡಕೆಕಾಯಿ ಬೇಸಿ ಒಣಗಿಸೋದು ಅದನ್ನೆಲ್ಲ ಮಾಡಕ್ ಬರಲ್ಲ, ಏನೂ ಇಲ್ಲ. ಆಳುಗಳು ಮಾಡಿದ್ದು ಆಳು ಅಂತ ಹೇಳ್ತಾರಲ್ಲ, ಹಂಗೆ ಕಣೆ ಜಯಮ್ಮ, ಮನೆಯವರು ಒಬ್ರು ಇರ್ಬೇಕು. ಅದಕ್ಕೆ ನಿನ್ ಮಗಳನ್ನ ಕರ್ಕೊಂಡು ಹೋಗ್ಯವನಿ ನನ್ನ ಮಗ. ಅವ್ರ ಜೊತೆಗೆ ಕೆಲಸ ಮಾಡಿವೆ ಅಂತ ಬಾ ಅಂತಾನ. ಅದಕ್ಕೆ ನನ್ನ ಮಗಳೇ ಆಗ್ಬೇಕಾ? ರಾಧಮ್ಮ ಇಲ್ವಾ ನಿಮ್ಮ ಮಗಳು? ಹೆಂಗೋ ಅವಳಿಗೆ ಏನು ಕೆಲಸ ಇಲ್ಲ, ಅವಳು ಕಳ್ಸಿರಾತು ಕೂಲಿ ಆಳುಗಳ ಜೊತೆಗೆ ಕೆಲಸ ಮಾಡಕ್ಕೆ. ಅವಳಿಗೆ ಹೆಂಗೋ ಅಭ್ಯಾಸ ಐತಿ ಅಂತದೆಲ್ಲ ಮಾಡಿ. ಆದ್ರೆ ನನ್ನ ಮಗಳಿಗೆ ಇಂಥ ಕೆಲಸ ಎಲ್ಲ ಮಾಡಿ ರೂಢಿನೇ ಇಲ್ಲ. ಅವಳು ಯಾಕೆ ಕರ್ಕೊಂಡು ಹೋದ? ಹೌದೌದು, ನಿನ್ನ ಮಗಳು ಮಾತ್ರ ಕಷ್ಟ ಪಡಬಾರ್ದು, ಯಾರಾದ್ರೂ ಹೆಂಗಾದ್ರೂ ಸಾಯ್ಲಿ ಅಲ್ವೇ? ನಿಂದೊಳ್ಳೆ ಚೆನ್ನಾಗೈತ್ ಕಣಿ, ಕುಕ್ಕಂಡಿರು. ನಿನ್ನ ಮಗಳು ಬತ್ತಾಳೆ ಮಾತಾಡ್ಸಿವಂತೆ. ಇಂಥ ತಾಯಿನೇ ಇದ್ರೆ ಯಾವ ಸಂಸಾರನೂ ಉದ್ಧಾರ ಆಗಲ್ಲ. ಹಿಂಗಲ್ಲ ಕಣಕೋ. ಅಲ್ಲ ಮನೆ ಸೊಸೆನ ಹಿಂಗೆ ಕೆಲ್ಸ ಕಳಿಸ್ಬಾರ್ದು. ನೀನು ಮಗಳನ್ನ ಕಳಿಸ್ಬೇಕಾ? ಅಲ್ಲ ಹೆಣ್ಮಗಳಾಗೆ ನನ್ನ ಮಗಳು ದುಡಿತಾ ಇದ್ದಾಳೆ, ಇವಳು ಸೊಸೆಯಾಗಿ ದುಡಿಯೋದ್ ಬೇಡ್ವೇನಿ? ಕುಕ್ಕಂಡಿರು, ಮಾತಾಡ್ಬೇಡ ಜಾಸ್ತಿನ. ಇವಾಗ ನಿನ್ನ ಮಗಳು ಬತ್ತಾಳೆ ಮಾತಾಡ್ಸಿವಂತೆ, ಬೈಗಾತು. ಅಲ್ಲೇ ಸಾಯಂಕಾಲ 6 ಗಂಟೆ ಆತು, ಇನ್ನ ಬರ್ಲಿಲ್ವಲ್ಲಪ್ಪ. ಕೂಲಿ ಆಳುಗಳು ಕೆಲಸ ಮಾಡ್ದಂಗೆ ಮಾಡ್ತಾ ಇದ್ದಾಳೆ ಅನ್ಸುತ್ತೆ ನನ್ನ ಮಗಳು. ನಾನು ಹೆಂಗೋ ಅತ್ಲಾಗ ಇಲ್ಲಿ ಆರಾಮಾಗಿ ಇದ್ದಾಳೆ ನನ್ನ ಮಗಳು ಅಂತ ತಿಳ್ಕೊಂಡಿದ್ದೆ. ಅದೇ ಇವ್ರು ನೋಡಿರಿ
ಕೂಲಿ ಆಳುಗಳು ಇಕ್ಕೊಂಡವ್ರೆ ನನ್ನ ಮಗಳನ್ನ. ಅಯ್ಯಯ್ಯೋ, ನನ್ನ ಮಗಳು ತಲೆ ಮ್ಯಾಗ ಬೇರೆ ಯಾತ ಓದ್ಕೊಂಬತ್ತಿದ್ದಾಳಲ್ಲಪ್ಪ. ಬುತ್ತಿ ಗೂಡೆ ಇರಬೇಕು, ಅದನ್ನು ಇವಳೆ ಓದ್ಕೊಂಡು ಹೋಗ್ಬೇಕಾ? ರಾಣಿ ರಾಣಿ, ಇದೇನಮ್ಮ ಇದು ನಿನ್ನ ಪರಿಸ್ಥಿತಿ ಹಿಂಗೆ? ಅಲ್ಲ, ಬುತ್ತಿ ಗೂಡೆ ಓದ್ಕೊಂಬತ್ತಾ ಇದೆಯಾ ನೀನು ತಲೆ ಮೇಕೆ? ಅಯ್ಯೋ ರಾಮ, ನಾನು ಏನೇನೋ ಅಂದ್ಕೊಂಡು ಬಂದೆ, ಇಲ್ಲಿ ನೋಡಿರಿ ಎಲ್ಲ ಉಲ್ಟಂ ಪಲ್ಟ ಆಗಿರಂಗೈತೆ. ಅಮ್ಮ, ಯಾವಾಗ ಬಂದಮ್ಮ? ಇರು, ಈ ಬುತ್ತಿ ಗೂಡೆನ ಕೆಳಕ್ಕೆ ಇಕ್ಬಿಡ್ತೀನಿ, ನನಗಂತೂ ಸುಸ್ತಾಗ್ತೈತೆ. ಮೊದಲು ಕುಕ್ಕಂತೀನಿ ಕೆಳಕ್ಕೆ, ಆಮೇಲೆ ಮಾತಾಡೋಣ. ಅಯ್ಯೋ ರಾಣಿ, ಇದೇನೇ ನಿನ್ನ ಪರಿಸ್ಥಿತಿ? ಹಿಂಗಾಗೋಗೈತಲ್ಲೇ. ನಾನೆಲ್ಲನು ಮಹಾರಾಣಿ ಇದ್ದಂಗಿರ್ತಾಳೆ, ಸುಖವಾಗಿ ಒಳ್ಳೊಳ್ಳೆ ತಿಂದು ಇಟತಿ ಮನೆ ಕಂಡಿರ್ತಾಳೇನೋ ಅಂತೇಳಿ ಒಳಕ್ ಬಂದೆ. ನೀನ್ ನೋಡಿರೆ ಬುತ್ತಿ ಗೂಡೆ ಒತ್ಕೊಂಡು ಒಳಕ್ ಬರ್ತಾ ಇದ್ದಿ. ಅಯ್ಯೋ ಕುಕ್ಕಣಮ್ಮ, ಕುಕ್ಕ ಹೇಳ್ತೀನಿ. ಯಾಕೆ ಹೇಳ್ತೀಯ ನನ್ನ ಪರಿಸ್ಥಿತಿನ? ಅಲ್ಲ ಕಣಿ ರಾಣಿ, ನಿನ್ ಗಂಡ ಇವಾಗ ಶ್ರೀಮಂತ ಆಗ್ಯವನಿ. ಯಾರನ್ನಾದ್ರೂ ದುಡ್ಡು ಕೊಟ್ಟು ಕೂಲಿ ಆಳುಗಳನ್ನ ಕರ್ಕೊಂಬಂದು ಕೆಲಸ ಮಾಡಿಸು ಅಂತ ಹೇಳಿ ನೀನಾದ್ರೂ ಹೇಳಕ್ಕಾಗ್ತಿರ್ಲಿಲ್ಲ. ನೀನ್ ಯಾಕೆ ಹೋಗಿದ್ಯಾ ಅಡಕೆಕಾಯಿ ಸುಲಿಯಕ್ಕೂ, ಅಡಕೆಕಾಯಿ ಚೀಲಕ್ ತುಂಬಕ್ಕೂ ಎಲ್ಲದಕ್ಕೂ? ಯಮ್ಮ, ನಾನೇ ಮಾಡ್ತೀನಿ ಅಂತ ಹೇಳಿ ನಾನು ಹೋಗಿಲ್ಲ. ನನ್ನ ಗಂಡನೇ ನೀನೇ ಮಾಡ್ಬೇಕು ಅಂತ ಹೇಳಿ ಕರ್ಕೊಂಡೋದ. ನಾನು ಬರೋದ್ಕು ಮೊದ್ಲು ಅದೇ ನಮ್ ಗಂಡನ್ನ ಅಕ್ಕ ಇಲ್ವಿ, ಗಂಡ ಸತ್ತು ಇಲ್ಲಿ ಬಂದು ಐದಾರಲ್ಲ ರಾಧಾ ಅಂತ ಹೇಳಿ ಆಯಮ್ಮ ಮಾಡ್ತಿತ್ತಂತೆ. ಈಗ ಆಯಮ್ಮನ ಮಾಡ್ಬೇಡ ನೀನು ಮನೆಯ ಕುಕ್ಕೊಂಡಿರಕ ಕಷ್ಟಪಟ್ಟಿದ್ಯಾ. ನಾನು ಹೆಂಡತಿ ಬಂದೇವಳೆ, ಎಲ್ಲ ಕೆಲಸನೂ ಅವಳೇ ನೋಡ್ಕೊಂತಾಳೆ, ಕೂಲಿ ಜೊತೆಗೆ ಅವಳೇ ಕೆಲಸ ಮಾಡ್ತಾಳೆ ಅಂತ ಹೇಳಿ ನನ್ನ ಗಂಡ ನನ್ನ ಕೂಲಿ ಆಳುಗಳ ಜೊತೆಗೆ ಕೆಲಸ ಮಾಡಕ್ ಇಕ್ಕವನಿ. ಬುತ್ತಿನೂ ನಾನೇ ಒತ್ಕೊಂಡು ಹೋಗ್ಬೇಕು. ಆ ಕೂಲಿ ಆಳುಗಳಿಗೂ ನನ್ನ ಗಂಡಗೂ ನನಗೂ ಎಲ್ಲರಿಗೂ ಒತ್ಕೊಂಡು ತಿರ್ಗಿ ಬೈನಾಗ ಎಲ್ಲನ ತಟ್ಟೆ ಚೊಂಬು ಲೋಟ ಎಲ್ಲನ ನಾನೇ ಒತ್ಕೊಂಡ್ಬರ್ಬೇಕು ಮಂತಕಾನ. ಹಿಂಗಾಗೈತೆ ನನ್ನ ಪರಿಸ್ಥಿತಿ ನೋಡು. ಅಲ್ಲ, ಅವ್ರ ಅಕ್ಕ ಇನ್ನೇನ್ ಮಾಡ್ತಾಳೆ? ಅವಳು ಹೋಗಕ್ಕಾಗಲ್ವಂತೆ ಕೆಲಸ ಮಾಡಕ್ಕೆ. ನೀನ್ ಕಳಿಸ್ತಾನಲ್ಲ ನಿನ್ ಗಂಡ, ಹೆಂಡತಿ ಮೇಲೆ ಒಂದಿಷ್ಟು ಈ ಪ್ರೀತಿನೇ ಇಲ್ಲ ಅನ್ಸುತ್ತೆ ನಿನ್ ಗಂಡಗೆ ಹೇಳಕ್ಲಾಗಿ. ನಾನು ಈ ಶ್ರೀಮಂತ ಆಗ್ಯವನೇ, ನನ್ನ ಮಗಳು ಮಹಾರಾಣಿ ಇದ್ದಂಗೆ ಇರ್ತಾಳೆ ಅಂತ ನಾನ್ ತಿಳ್ಕೊಂಡಿದ್ದೆ. ಇಲ್ಲಿ ನೋಡಿರಿ ನೀನು ಕೂಲಿ ಆಳುಗಳಿಗಿಂತನ ಕಡಿಯಾಗಿದ್ಯಲ್ಲಿ. ಅಮ್ಮ, ನಾನು ಅವಾಗ ಹೊಸ್ತಾಗ ಮದ್ವೆ ಆಗಿ ಬಂದಿದ್ನಲ್ಲ, ಅವಾಗ ನನ್ನ ಗಂಡಂತ ಯಾವ ಆಸ್ತಿನೂ ಇರ್ಲಿಲ್ವಲ್ಲ. ನಮ್ಮ ಅವ ಎಲ್ಲ ಜೂಜಾಡ್ ಕಳೆದಿದ್ನಲ್ಲ, ಅವಾಗ ಬಂದಳು. ನಾನು ಇಲ್ಲೇ ಇದ್ದಿದ್ರೆ ಇವತ್ತು ನಾನು ಮಹಾರಾಣಿ ಇದ್ದಂಗೆ ಇರ್ಬೋದಾಗಿತ್ತು. ಏನ್ ಮಾಡೋದು, ಅವತ್ತು ನನಗೂ ಬುದ್ಧಿ ಇರ್ಲಿಲ್ಲ, ನೀನು ಹೇಳಲಿಲ್ಲ ಇಲ್ಲೇ ಇರಮ್ಮ ಅಂತಾನ. ನೀನು ಅಷ್ಟೇ, ಬಾ ಇಂಥ ಕೊಂಪೆಗೆ ಯಾಕಿರ್ತೀಯ, ಇವನ್ ಕೊಟ್ಟು ಯಾಕೆ ನೀನ್ ಕಷ್ಟ ಅನ್ಭವಿಸ್ತಿ ಅಂತೇಳಿ ನೀನು ಬಾ ತವ್ರ ಮನೆಗೆ ಹೋಗೋಣ ಅಂತೇಳಿ ಕರ್ಕೊಂಡೋದೆ. ನನಗೂ ಬುದ್ಧಿ ಇರ್ಲಿಲ್ಲ, ನಾನು ಬಂದೆ ಅತ್ಲಾಗಿ. ಆದ್ರೆ ಮತ್ತೆ ಆಸ್ತಿ ಸಂಪಾದನೆ ಮಾಡ್ಯಾನೆ ಅಂತೇಳಿ ಈಗ ಬಂದಿದ್ದೀನಲ್ಲ, ಅದಕ್ಕೆ ನನ್ನ ಗಂಡಗೆ ನನ್ನ ಮ್ಯಾಲ್ ಸಿಟ್ಟು. ಇನ್ನ ನಾನು ನಿನ್ ಮ್ಯಾಲ್ ಸಿಟ್ಟು ಹೋಗಿಲ್ವಾ ನಿನ್ ಗಂಡುಗೆ? ಅಲ್ಲ ಕಣಿ, ನಿನ್ ಗಂಡನ ಮುರಳು ಮಾಡ್ಬೇಕು ನೀನು. ನಿನ್ ಮಾತು ಕಿವಳಂಗೆ ಮಾಡ್ಕೋಬೇಕು ಕಣಿ. ನೀನು ಹಿಂಗೆ ಇದ್ರೆ ಆಗಲ್ಲ. ಮಕ ಊದಿಸ್ಕೊಂಡು ಗಂಡಂತಾಗೆ ಪ್ರೀತಿಯಿಂದ ಮಾತಾಡಿಸ್ಬೇಕು. ನೀನು ಹೇಳ್ದಂಗೆ ಕಿವಳಂಗೆ ಮಾಡ್ಕೋಬೇಕು. ನೀನು ಏನು ಹೇಳಿದ್ರು ಹ್ಞೂ ಅನ್ಬೇಕು, ಹಂಗೆ ಮಾಡ್ಕೋಬೇಕು ಕಣಿ. ಹಂಗಾದ್ರೆ ನೀನು ಈ ಮನೆಗೆ ಸುಖವಾಗಿರ್ತೀಯ. ಇಲ್ದಿದ್ರೆ ಅಷ್ಟೇನೆ ನೋಡು, ಆಗ ಕೂಲಿ ಆಳುಗಳು ಇರ್ತಾರಲ್ಲ ಅವ್ರಿಗಿನ್ನ ಕಡಿಯಾಗಿರ್ತೀಯ ನೀನು. ಹಿಂಗೆ ಬುತ್ತಿ ಒತ್ಕೊಂಡು ಹೋಗೋದು, ಅವ್ರ ಕೂಡ ಕೆಲಸ ಮಾಡೋದು, ಮುಸ್ರೆ ತೊಳ್ಕೊಂಡಿರೋದು, ಅಡುಗೆ ಮಾಡ್ಕೊಂಡಿರೋದು, ಹಿಂಗೇ ಇರ್ಬೇಕಾಗುತ್ತೆ ನಿನ್ ಜೀವನ ಪೂರ್ತಿನ. ಒಂದಿಟ್ಟು ಬುದ್ಧಿ ಕಲ್ತ್ಕೊಂಡು ಗಂಡನ ನಿನ್ ಮಾತು ಕೇಳಂಗ್ ಮಾಡ್ಕ. ನಾನು ಎಷ್ಟೋ ಪ್ರಯತ್ನ ಮಾಡ್ತೀನಿ ಕಣಮ್ಮ, ಆದ್ರೆ ನನ್ನ ಗಂಡ ನನ್ನ ಮಾತೆ ಕೇಳಲ್ಲ. ನಾನು ಎಷ್ಟು ಪ್ರೀತಿಯಿಂದನ ಅವ್ರಿಗೆ ಬೇಕಾಗಿರೋ ಇಷ್ಟ ಆಗಿರೋ ಅಡುಗೆನೆಲ್ಲ ಮಾಡಿ ಬಡಿಸ್ತೀನಿ, ಪ್ರೀತಿಯಿಂದ ಮಾತಾಡಿಸ್ತೀನಿ. ಆದ್ರೂ ನನ್ನ ಗಂಡ ನನ್ನ ಮಾತು ಕೇಳಲ್ಲ ಕಣಮ್ಮ. ಅವ್ರ ಅಕ್ಕ ಯಾಂಗ್ ಮೋಳ್ ಮಾಡ್ಬಿಟ್ಟವಳೆ. ಅವ್ರ ಅಕ್ಕನ ಮಾತೆ ನಡೆಯೋದು ಈ ಮನೆಯಾಗಿ. ಅಯ್ಯೋ, ಅವಳು ಗಾಣ ಸತ್ತಿರಳು, ಅವಳದು ಎಷ್ಟು ದಿನ ನಡೆಯುತ್ತೆ ಹೇಳು? ಯಾವತ್ತಿದ್ರು ಈ ಮನೆ ನಿಂದೇನೆ, ನೀನೇ ಈ ಮನೆಗೆ ಯಜಮಾನಿ. 1-2 ದಿವಸ ಅನುಸರಿಸ್ಕೊಂಡು ಹೋಗು. ನಿನ್ ಗಂಡನ ಒಂದ್ ಸ್ವಲ್ಪನ ಬಲಿಗೆ ಹಾಕ್ಯ ನೀನು, ಒಳ್ಳೆ ಮಾತಾಗೆ ಮಾತಾಡಿಸ್ಕೊಂಡು. ಅವನಿಗೆ ಬೇಕಾಗಿರೋದ ಕೊಡೋದು, ನೀರು ಕಾಯಿಸ್ಕೊಡೋದು, ಬಟ್ಟೆ ತಕ್ಕೊಡೋದು, ಬಟ್ಟೆ ಇಸ್ತ್ರಿ ಪಾಸ್ತ್ರಿ ಮಾಡ್ಕೊಡೋದು, ಅವ್ನಿಗೇನು ಇಷ್ಟ ಅಂತೇಳಿ ಕೇಳಿ ತಿಂಡಿ ಪಂಡಿ ಮಾಡ್ಕೊಡೋದು, ಅವನ್ನೆಲ್ಲ ಮಾಡ್ತಿರ್ಬೇಕು ದಿನಾನ ನೀನು. ಆಯ್ತು ಕಣಮ್ಮ, ನಾನು ಒಂದ್ ಸ್ವಲ್ಪ ದಿನ ಕಾಯ್ತೀನಿ. ಅವ್ರಿಗೂ ಒಂದ್ ಸ್ವಲ್ಪ ನನ್ನ ಮ್ಯಾಲಿನ ಸಿಟ್ಟು ಹೋಗೋ ತಕನ ಕಾಯ್ಬೇಕು. ಅದನ್ನ ಮನಸ್ನಾಗ ಹಂಗೆ ಐತಿ, ಅದನ್ನ ಹೋಗಂಗ್ ಮಾಡ್ತೀನಿ. ನೋಡ್ತಾ ಇರು, ಇನ್ನೊಂದ್ 2 ದಿವಸದಾಗೆ ನನ್ನ ಗಂಡ ನನ್ನ ಮಾತೆ ಕೇಳಬೇಕು. ಈ ಮನೆಗೆ ಇವಳೇ ಯಜಮಾನಿ ಅಂತನ ನನ್ನ ಗಂಡನೇ ಹೇಳ್ಬೇಕು ಎಲ್ಲರೆದಿಗೂ. ಹಂಗ್ ಮಾಡ್ತೀನಿ. ಬಾ, ಊಟ ಮಾಡಿವಂತೆ. ಯಾವಾಗ ಬಂದು ಎಷ್ಟೊತ್ತಾತು? ನಮ್ಮ ಅತ್ತೆ ನಿನ್ಗೆ ಯಾತನ ಕಾಫಿನೋ ಟೀನೋ ಯಾತನ ಕಾಸು ಕೊಡ್ಲಿಲ್ವಿ? ಇಲ್ಲಮ್ಮ, ಯಾತು ಕಾಸು ಕೊಡ್ಲಿಲ್ಲ. ನಾನು ನನ್ನ ಮಗಳನ್ನ ಕೂಲಿ ಕಳ್ಸಿದ್ರ ಅಂತಂದ್ರೆ ಮನೆಯವ್ರು ಮಾಡ್ದೆ ಇನ್ಯಾರು ಮಾಡ್ತಾರೆ ಅಂತನ ನನಗೆ ಬುದ್ಧಿ ಹೇಳೋದ್ಲು. ನಾನು ಹೋದ್ರು ಹೋಗ್ಲಿ ಅಂತೇಳಿ ಯಾತು ಮಾತಾಡ್ಲಿಲ್ಲ. ಸುಮ್ಮನೆ ಯಾಕೆ ಇಲ್ಲದ ಜಗಳ ಮಾಡಿ ಆಮೇಲೆ ಒಂದ್ಸಲ ಮನೆ ಬಿಟ್ಟು ಕಳ್ಸಿದ್ರೆ ಇನ್ನೊಂದ್ಸಲ ಹಂಗೆ ಆದಾತು ಅಂತೇಳಿ ಯಾತು ಮಾತಾಡ್ಲಿಲ್ಲ, ಸುಮ್ಮನೆ ಇದ್ದೆ. ನೀನ್ ಬಂದ್ಮೇಲೆ ಮಾತಾಡಿರ ಆತು ಅಂತಾನೆ. ನನಗೂ ಹೊಟ್ಟಸ್ತೈತಿ. ನಡಿಯಮ್ಮ, ಯಾತನ ಅಡುಗೆ ಮಾಡು, ಉಣ್ಬೇಕು. ಸರಿ, ನಾನು ಏನಾದ್ರೂ ಅಡುಗೆ ಮಾಡ್ತೀನಿ. ಮುಸ್ರೆ ಎಲ್ಲನ ತೊಳ್ಕೊಂಬತ್ತೀನಿ, ಅಲ್ಲಿ ಸರಿಯಾಗಿ ತೊಳೆದಿಲ್ಲ ಹೊಲ್ತಾಗಿ. ನೀನು ಕೈಕಾಲು ಮಕ್ಕ ತೊಳ್ಕೊಂಡು ಕುಕ್ಕೊಂಡಿರೋ ಹಂಗೆ ನಾನು ಈ ಮುಸ್ರೆ ತೊಳ್ಕೊಂಬಂದು ಅಡುಗೆ ಮಾಡ್ತೀನಿ, ಊಟ ಮಾಡೋಣ. ನನ್ನ ಗಂಡನು ಬರ್ತಾರ ಅಷ್ಟೊತ್ತಿಗೆ. ಮುಸ್ರೇನು ನೀನು ತೊಳಿಬೇಕಾ? ನಿಮ್ಮ ಅತ್ತಿಗೆ ಹೇಳು, ಅವಳೆಲ್ಗೆ ಹೋಗ್ಯವಳೆ ರಾಧಾ? ಮನೆಗಿಲ್ವೇನು?
ಹ್ಞೂ ಕಣಮ್ಮ, ಎಲ್ಲ ನಾನೇ ಮಾಡಬೇಕು ನಾನು ಬಂದಾಗಿಂದನ. ಅವ್ರು ರಾಧಕ್ಕ ಏನು ಮಾಡಲ್ಲ, ನನ್ನ ಗಂಡ ಏನು ಮಾಡ್ಬೇಡ ಕಣಕ್ಕ ನೀನು ಆರಾಮಾಗಿರು ಅಂತ ಹೇಳ್ತಾರೆ. ಆದ್ರೂ ಅವ್ರು ಅದು ಇದು ಮಾಡ್ಕೊಡ್ತಿರ್ತಾರೆ. ಎಲ್ಲೋ ಬಟ್ಟೆ ಒಗ್ಯಕ್ಕೋ ಎಲ್ಕೋ ಹೋಗಿರ್ಬೇಕೇನೋ. ಬಟ್ಟೆ ಇದ್ವು ಸಾಯಂಕಾಲಕ್ಕೆ ನಾನು ಹೆಂಡ್ತೀನಿ ಬಂದು ಒಗ್ದಾಕ್ತಾಳೆ ಅಂತ ಹೇಳಿದ್ದೆ ನನ್ನ ಗಂಡ. ಆದ್ರೂ ಅವರೇ ತಗೊಂಡೋಗು ಅಕ್ಕಂಬರಕ್ಕೆ ಆಳ್ದಕ್ಕೆ ಹೋಗಿರ್ಬೇಕೇನೋ. ಹೆಂಗೋ ಪರವಾಗಿಲ್ಲ, ಅವಳು ಒಳ್ಳೆಯವಳಾಗ್ಯವಳೆ. ಇಲ್ದಿದ್ರೆ ಏನೂ ಇಲ್ಲ, ನಿನ್ಗೆ ಇನ್ನೂ ಜಾಸ್ತಿ ಕಷ್ಟ ಆಗೋದು ಅನ್ಸುತ್ತೆ ಅವಳೇನಾದ್ರೂ ನಿನ್ ಗಂಡಂಗೆ ಆಡಿದ್ರೆ ಅಲ್ವೇ. ಹ್ಞೂನಮ್ಮ, ಅಯ್ಯೋ ಅವ್ರು ಹೇಳಿದ ಅಡ್ಗೆನೆ ಮಾಡ್ಬೇಕು. ನಮ್ಮ ಅಕ್ಕನ ಕೇಳು, ಏನೇನ ಮಾಡ್ಬೇಕು ಅಂತಂದ್ರೆ ಏನ್ ಮಾಡನ್ರಿ ಅಂತಂದ್ರೆ ನಮ್ಮ ಅಕ್ಕನ ಕೇಳು ಅಂತಾರೆ ಎಲ್ಲದಕ್ಕೂ. ಆಯ್ತು, ಉಂಡು ಆಮೇಲೆ ಮಾತಾಡೋಣ. ಮುಸ್ರೆ ತೊಳ್ಕೊಂಬರೋಗು ಮೊದ್ಲು, ಏನಾದ್ರೂ ಅಡುಗೆ ಮಾಡು, ನನಗಂತೂ ಹೊಟ್ಟಸ್ತೈತಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.